ರಾಜ್ಯ ಸರ್ಕಾರ 60% ಸರ್ಕಾರ ವಿಧಾನಸೌಧದಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಆ್ಯಂಡ್ ರನ್ ಮಾಡೋದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು. ಹಿಟ್ ಆ್ಯಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳಿ ಬೆಳವಣಿಗೆ ಆಗ್ತದೆ ರಾಜಕೀಯ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಒಂದು ವರ್ಷ ಶಾಸಕರು ಉಳಿಯಾಗಿಲ್ಲ ಅವರು. ನಿಮ್ಮ ಕಡೆ ಗೊತ್ತಿದೆ ನಿಮಗೆ. ಹೀಗಾಗಿ ಹತಾಶರಾಗಿದ್ದಾರೆ. ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಸರ್, ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಹೇಳಿಕೆ ನೋಡಿ ಒಂದು ಕೆಲಸ ಮಾಡಿ, ಯಾರು ಗುತ್ತಿಗೆದಾರರು ಅಸಮಾಧಾನ ಮಾಡಿದ್ರೆ ನಿರ್ದಿಷ್ಟವಾಗಿ ಅವರು ಕೊಡಲಿ. ಅದನ್ನು ನಾವು ತನಿಖೆ ಮಾಡಿ ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ. ಇಂಥ ಇದರಲ್ಲಿ ತುಂಬ ಸಹ ಅವ್ಯವಹಾರ ಆಗಿದೆ, ಅಸಂಬಂಧಿಸಿದ ಕೊಡಿ. ಸುಮ್ಮನೆ ಯಾರೋ ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗಿದ್ರೆ ಮಾತ್ರ ಏನಾಗಿದ್ದು, ಕೆಂಪಣ್ಣವರು ವರದಿ ಇದ್ರಾಗ 40% ಕಮಿಷನ್ ಕೊಟ್ಟಿದ್ರು ಬಿಜೆಪಿ ಸರ್ಕಾರದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವ್ನು ಕಾಂಟ್ರಾಕ್ಟರ್ ಹೌದು ಅಲ್ಲೋ ಅಂತ ನಾವು ಜಿಜ್ಞಾಸೆ ಇದೆ. ಯಾರಾದರೂ ಕುಮಾರ್ ಕೊಟ್ಟಿದ್ದಾರೆ ಸರ್? ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹುಡ್ಕೊಂಡಕ್ಕೆ ನನಗಷ್ಟು ಸಮಯ ಇಲ್ಲ. ಇಷ್ಟೇ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಅದು ಯಾವುದೇ ರೀತಿ ಈ ರೀತಿ ಕೆಲಸಗಳಾಗೋದಿಲ್ಲ. ನಿರ್ದಿಷ್ಟವಾಗಿ ಕೊಟ್ಟರೆ ನಮ್ಮ ಕೈಗೊಳ್ತೀವಿ. ರಾಜ್ಯ ಸರ್ಕಾರ 60% ಸರ್ಕಾರ ವಿಧಾನಸೌಧದಲ್ಲಿ ನಾನು ಉತ್ತರ ಕೊಟ್ಟಿದ್ದೀನಿ. ಕುಮಾರಸ್ವಾಮಿ ಅವರು ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಹಿನ್ನಡೆ ಆದಮೇಲೆ ಅವರ ಅಸ್ತಿತ್ವಕ್ಕೆ, ಪಕ್ಷದ ಅಸ್ತಿತ್ವಕ್ಕೆ, ಅವರ ಅಸ್ತಿತ್ವಕ್ಕೆ ಪ್ರಶ್ನೆ ಉದ್ಭವ ಆಗಿದೆ. ಹೀಗಾಗಿ ಅವರು ಹತಾಶರಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಾಕ್ಷಿ ಕೊಡಲಿ, ಎನ್ಕ್ವೈರಿ ಮಾಡ್ತೀವಿ. ಸುಮ್ಮನೆ ಈಗ ಹಿಟ್ ಆ್ಯಂಡ್ ರನ್ ಮಾಡೋದು ಸ್ವಭಾವ ಇದೆ ಕುಮಾರಸ್ವಾಮಿ ಅವ್ರದ್ದು. ಹಿಟ್ ಆ್ಯಂಡ್ ರನ್ ಮಾಡುವಂಥ ಸ್ವಭಾವ ಇದೆ. ಅವ್ರಿಗೇನಾಗಿದೆ ಅಂದರೆ ಇವತ್ತು ಸಂಕ್ರಾಂತಿ ನಂತರ ಕಾಂಗ್ರೆಸ್ ಸರ್ಕಾರ ಹೋಗ್ತದೆ ಅಂತ ಹೇಳಿ ಬೆಳವಣಿಗೆ ಆಗ್ತದೆ ರಾಜಕೀಯ. ಸಂಕ್ರಾಂತಿ ನಂತರ ಅವ್ರ ಪಕ್ಷದಲ್ಲಿ ಒಂದು ವರ್ಷ ಶಾಸಕರು ಉಳಿಯಾಗಿಲ್ಲ ಅವರು. ನಿಮ್ಮ ಕಡೆ ಗೊತ್ತಿದೆ ನಿಮಗೆ. ಹೀಗಾಗಿ ಹತಾಶರಾಗಿದ್ದಾರೆ. ಹತಾಶರಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ಸರ್, ಸರ್ಕಾರದ ಧೋರಣೆ ಬಗ್ಗೆ ಕೆಲವು ಗುತ್ತಿಗೆದಾರರು ಕೂಡ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಕುಮಾರಸ್ವಾಮಿ ಹೇಳಿಕೆ ನೋಡಿ ಒಂದು ಕೆಲಸ ಮಾಡಿ, ಯಾರು ಗುತ್ತಿಗೆದಾರರು ಅಸಮಾಧಾನ ಮಾಡಿದ್ರೆ ನಿರ್ದಿಷ್ಟವಾಗಿ ಅವರು ಕೊಡಲಿ. ಅದನ್ನು ನಾವು ತನಿಖೆ ಮಾಡಿ ತಪ್ಪಿಸ್ತರಿಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದು ಆಗಬಾರ್ದು. ನಿರ್ದಿಷ್ಟವಾಗಿ ಕೊಡ್ರಿ. ಇಂಥ ಇದರಲ್ಲಿ ತುಂಬ ಸಹ ಅವ್ಯವಹಾರ ಆಗಿದೆ, ಅಸಂಬಂಧಿಸಿದ ಕೊಡಿ. ಸುಮ್ಮನೆ ಯಾರೋ ಹಂಗೆ ಆಗಿದೆ ಹಿಂಗಾಗಿದೆ ಹೇಳಿದ್ರೆ ಉಪಯೋಗ ಆಗಿದ್ರೆ ಮಾತ್ರ ಏನಾಗಿದ್ದು, ಕೆಂಪಣ್ಣವರು ವರದಿ ಇದ್ರಾಗ 40% ಕಮಿಷನ್ ಕೊಟ್ಟಿದ್ರು ಬಿಜೆಪಿ ಸರ್ಕಾರದಾಗ. ಈಗ ನೀನ್ಯಾರು ಪ್ರಿಯಾಂಕ್ ಖರ್ಗೆ ಅವ್ನು ಕಾಂಟ್ರಾಕ್ಟರ್ ಹೌದು ಅಲ್ಲೋ ಅಂತ ನಾವು ಜಿಜ್ಞಾಸೆ ಇದೆ. ಯಾರಾದರೂ ಕುಮಾರ್ ಕೊಟ್ಟಿದ್ದಾರೆ ಸರ್? ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ಅದೆಲ್ಲ ಹುಡ್ಕೊಂಡಕ್ಕೆ ನನಗಷ್ಟು ಸಮಯ ಇಲ್ಲ. ಇಷ್ಟೇ ಹೇಳ್ತೀನಿ, ನಮ್ಮ ಸರ್ಕಾರದಲ್ಲಿ ಅದು ಯಾವುದೇ ರೀತಿ ಈ ರೀತಿ ಕೆಲಸಗಳಾಗೋದಿಲ್ಲ. ನಿರ್ದಿಷ್ಟವಾಗಿ ಕೊಟ್ಟರೆ ನಮ್ಮ ಕೈಗೊಳ್ತೀವಿ.